ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಇದು ಬಂದುಬಿಟ್ಟು ಸಂಡೇ ವ್ಲಾಗು. ಆಲ್ರೆಡಿ ಥಂಬ್ನೇಲ್ ಎಲ್ಲರೂ ನೋಡಿರ್ತೀರಾ. ಇದು ಗೃಹ ಪ್ರವೇಶಕ್ಕೆ ನಾವು ಮೈಸೂರಿಗೆ ಹೋಗಿದ್ದಿದ್ದು ವ್ಲಾಗು. ಸೊ ಸಂಡೇ ಮಾರ್ನಿಂಗ್ 3:30ಗೆಲ್ಲ ಎದ್ದು ರೆಡಿಯಾಗಿ ನಾವೊಂದು 5:30ಗೆಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗಿ 6 o'clock ಬಸ್ಸನ್ನು ನಾವು ಕ್ಯಾಚ್ ಮಾಡ್ಕೊಂಡ್ವಿ ಮೈಸೂರು ಹೋಗಲಿಕ್ಕೆ. ನಾವು ಕ್ಯಾಚ್ ಮಾಡಿದ ಬಸ್ ಬಂದು ನಾಗಮಂಗಲ ರೂಟಿಂದ ಮೈಸೂರು ರೀಚ್ ಆಯಿತು. ಮೈಸೂರು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 10 o'clock ಆಗಿಬಿಟ್ಟಿತ್ತು. ಸೊ ಸಬರ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಬೇಗ ನಾವು ಅಲ್ಲಿ ಇಳಿದು ಮಕ್ಕಳಿಗೆನ್ನೆಲ್ಲ ಕರ್ಕೊಂಡು ನಾವು ಸೀದಾ ಆಟೋ ಸ್ಟ್ಯಾಂಡಿಗೆ ಬಂದ್ವಿ. ಆಟೋ ಸ್ಟ್ಯಾಂಡಲ್ಲಿ ₹2 ಟಿಕೆಟ್ ತೊಗೊಂಡು ಟಿಕೆಟ್ನ ತೊಗೊಂಡು ನಾವು ಆಟೋದಲ್ಲಿ ಕೂತ್ಕೊಂಡು ಲೊಕೇಶನಿಗೆ ಹೋಗ್ತಾ ಇದ್ದೀವಿ. ಇದು ಒಂದು ನಮ್ಮ ಮನೆಯವರ ಕಸಿನ್ ಸಿಸ್ಟರ್ ಅವರ ಮನೆಯ ಗೃಹ ಪ್ರವೇಶ, ಅಕ್ಕ ಆಗಬೇಕವರು, ಅವರ ಮನೆಯ ಗೃಹ ಪ್ರವೇಶ. ಹೋಗ್ತಾ ಮೈಸೂರು ಪ್ಯಾಲೇಸ್ ಎಲ್ಲ ಸಿಕ್ತು. ಸೊ ನಾವೊಂದು 10:30 ಅಷ್ಟೊತ್ತಿಗೆ ಲೊಕೇಶನ್ ರೀಚ್ ಆದ್ವಿ. ತಿಂಡಿ ಗಿಂಡಿ ಮಾಡಿಕೊಂಡು ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾವೊಂದು 11 ಅಷ್ಟೊತ್ತಿಗೆಲ್ಲ ಕೆಳಗಡೆ ಬಂದ್ವಿ. 11 ಅಷ್ಟೊತ್ತಿಗೆ ಕೆಳಗಡೆ ಬಂದಾಗ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಆಗೋಗಿತ್ತು. ಸೊ ಹಾಗಾಗಿ ನಾವು ಬಂದಿದ ತಕ್ಷಣ ಒಂದು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಏನು ನಡೀತಾ ಇತ್ತು ಅದನ್ನೆಲ್ಲ ವಾಚ್ ಮಾಡಿ. ಇವರು ನಮ್ಮ ಮನೆಯವರ ಅಕ್ಕ, ಇವ್ರ ಹೆಸರು ಬಂದು ರಜಿನಿ ಸಾಗರ್ ಅಂತ ಹೇಳಿಬಿಟ್ಟು. ಇವ್ರದೇ ಗೃಹ ಪ್ರವೇಶಕ್ಕೆ ನಾವು ಹೋಗಿದ್ದಿದ್ದು. ಸೊ ಅವರ ತಂದೆ ತಾಯಿ ಪೂಜೆ ಕೂತ್ಕೊಂಡಿದ್ರು. ಹಾಗಾಗಿ ನಾವು ಅವರಿಗೆ ಏನು ಅದೇ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಅವರ ಆಶೀರ್ವಾದನ ಪಡ್ಕೊಂಡು ಪ್ರೆಸೆಂಟೇಷನ್ನ ಕೊಟ್ಟು ಒಂದು ಗ್ರೂಪ್ ಫೋಟೋನ ತಗೊಂಡು ಫೋಟೋ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದನೆಲ್ಲ ಸ್ವೀಕಾರ ಮಾಡಿಕೊಂಡ್ವಿ. ಹಾಗೆ ಇಲ್ಲಿ ಯಲ್ಲಮ್ಮ ತಾಯಿ ಕೂಡ ಬಂದಿದ್ದರು. ಸೊ ಇದು ಬಂದು ಮನೆ ಹೇಗಿದೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಎಂಟ್ರೆನ್ಸ್ ಈ ಥರ ಬಾಗಿಲು ಇದೆ. ಸೊ ಒಂದು ಕಾಮನ್ ಹಾಲ್ ಥರ ಮಾಡಿದ್ದಾರೆ ಕೆಳಗಡೆನೆ. ತುಂಬ ಚೆನ್ನಾಗಿದೆ ಮನೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಒಂದು ರೈಟ್ ಸೈಡು ಲೆಫ್ಟ್ ಸೈಡ್ ಕಿಚನ್ ಇತ್ತು, ರೈಟ್ ಸೈಡ್ ಆಪೋಸಿಟ್ ದೇವ್ರ ಮನೆ ಕೂಡ ಇತ್ತು. ಅದ್ರ ಪಕ್ಕ ಒಂದು ಬೆಡ್ರೂಮ್ ಥರ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಆಲ್ರೆಡಿ ಕಟ್ಟಿದ್ದಿದ್ದು ಮನೆ ಮನೆ ತಗೊಂಡು ಹಾಗೆ ರಿನೋವೇಟ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲ್ ಆಗಿ ಇರೋದ್ರಲ್ಲಿ ಯಾವ ಥರ ಇನ್ನೂ ಬೆಸ್ಟಾಗಿ ಮಾಡ್ಬೋದು ಆ ಥರ ಇಲ್ಲಿ ಮನೇನ ರಿನೋವೇಟ್ ಮಾಡ್ಕೊಂಡಿದ್ದಾರೆ. ಇದು ಒಂದು ರೂಮ್ ಸಿಗುತ್ತೆ ವಿತ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇತ್ತು. ಸೊ ಎಲ್ರಿಗೂ ಚೆನ್ನಾಗಿದೆ, ಸ್ಪೇಷಿಯಸ್ ಆಗೂ ಇದೆ, ಸಫಿಷಿಯೆಂಟ್ ಆಗು ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಸ್ಟಡಿ ಹಾಲ್ ಅಥವಾ ಅವರ ಒಂದು ರೂಮ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೊಂದು ರೂಮ್ ಇದೆ. ಸೊ ಇದು ಕೂಡ ಒಂದು ಬೆಡ್ರೂಮ್ ಆಗಿದೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೂಡ. ಸೊ ಇದು ಬಂದುಬಿಟ್ಟು ಪಾರ್ಟಿ ಥರ ಮೇಲ್ಗಡೆ ಟೆರೆಸ್ ಇದೆಯಲ್ಲ, ಸೊ ಈ ಥರ ಟೆರೆಸಲ್ಲಿ ಈ ಥರ ಒಂದು ಸೆಟಪ್ ಮಾಡಿದರು. ಇನ್ನು ಮನೆಯೆಲ್ಲ ನೋಡಿಕೊಂಡು ನಾವು ಕೆಳಗಡೆ ಬಂದು ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟಕ್ಕೆ ಕೂತ್ಕೋಬೇಕಾದ್ರೆ ಆಲ್ಮೋಸ್ಟ್ ಒಂದು 2 o'clock ಆಗಿತ್ತು. ಇಲ್ಲಿ ಜಿಷ್ಣು ಯಾವಾಗಲೂ ಅವರ ತಂದೆ ಪಕ್ಕನೇ ಕೂತ್ಕೊಳ್ತಾಳೆ. ಯಾಕೆಂದರೆ ಜಿಷ್ಣುಗೆ ಅವ್ರು ಊಟ ಮಾಡಿಸ್ತಾರೆ, ಇನ್ನು ಮನ್ವಿತಂಗೆ ನಾನು ಸ್ವಲ್ಪ ಊಟ ಮಾಡಿಸ್ತೀನಿ. ಸೊ ಹಾಗಾಗಿ ನಾನು ಊಟದ್ದೆಲ್ಲ ಜಾಸ್ತಿ ವೀಡಿಯೋ ಮಾಡಿ ಹಾಕಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಊಟ ಮಾಡಬೇಕಾಗಿತ್ತು, ಮಗುನೇ ಎತ್ಕೋಬೇಕಾಗಿತ್ತಲ್ಲ. ಹಾಗಾಗಿ ಊಟ ಆಗಿದ ನಂತರ ನಮ್ಮ ಮನೆಯವರ ಒಂದು ಕಸಿನ್ ಬ್ರದರ್ ಇದ್ದಾರೆ, ಅವರು, ಅವ್ರ ವೈಫು, ನಾನು ಮತ್ತು ನಮ್ಮ ಮನೆಯವರು ಮಕ್ಕಳೆಲ್ಲ ಸೇರಿ ನಾವು ಎಕ್ಸಿಬಿಷನಿಗೆ ಹೋಗಿದ್ವಿ. ಎಕ್ಸಿಬಿಷನ್ ಇತ್ತಲ್ಲ, ಆ ಎಕ್ಸಿಬಿಷನ್ ಗ್ರೌಂಡಲ್ಲಿ. ಸೊ ದಸರಾದು ಹಾಕಿದ್ರಲ್ಲ, ಆಲ್ಮೋಸ್ಟ್ ಡಿಸೆಂಬರ್ ತನಕನೂ ಇರುತ್ತೆ. ಸೊ ಈ ಎಕ್ಸಿಬಿಷನ್ ವಿಸಿಟ್ ಮಾಡಿರಲಿಲ್ಲ ಲಾಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದಾಗ. ಸೊ ಹಾಗಾಗಿ ಈ ಸತಿ ಹೋದಾಗ ಮಕ್ಕಳನ್ನ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾವು ವಿಸಿಟ್ ಮಾಡಿದ್ವಿ. ಸೊ ಇಲ್ಲಿ ಬಂದು ಜಿಷ್ಣು ಪಾರಿವಾಳ ಜೊತೆ ಆಟ ಆಡ್ತಾ ಇದ್ಲು. ತುಂಬ ಅಂದರೆ ತುಂಬ ಪಾರಿವಾಳಗಳಿದ್ವು. ಹೆಂಗೆ ಅಂದರೆ ತುಂಬ ಹತ್ತತ್ರನೇ ಇರೋದು, ಬಟ್ ಕೈಗೆ ಸಿಗ್ತಾ ಇರಲಿಲ್ಲ. ಅಲ್ಲಿ ಕೆಲವೊಂದು ದವಸ ಧಾನ್ಯಗಳನ್ನು ಹಾಕಿದ್ರು ತಿನ್ಲಿಕ್ಕಂತ ಬರ್ತಾ ಇತ್ವಲ್ಲ, ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇಲ್ಲಿ ಜಿಷ್ಣುಗೂ ಕೂಡ ತುಂಬ ಇಷ್ಟ ಆಯಿತು ಪಾರಿವಾಳ ಎಲ್ಲ ಅಂತ ಹೇಳಿಬಿಟ್ಟು ಅವಳು ಕೂಡ ಪಾರಿವಾಳದ ಜೊತೆ ಆಟ ಆಡ್ತಾ ಇದ್ದಾಳೆ. ಅವಳಂತೂ ತುಂಬ ಖುಷಿಪಟ್ಲು ಪಾರಿವಾಳನ ನೋಡಿ. ಹಾಗೆ ಅಲ್ಲಿ ಸ್ವಲ್ಪ ಧಾನ್ಯನೂ ತೊಗೊಂಬಂದಿದ್ದಾಳೆ, ನಮ್ಮ ಮನೆ ಮೇಲ್ಗಡೆ ಹಾಕಲಿಕ್ಕೆ ಸ್ವಲ್ಪ ಅದೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಬಂದಿದ್ದಾಳೆ. ಹಾಗೆ ಇಲ್ಲಿ ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ದೊಡ್ಡವ್ರಿಗೆ 35, ಮಕ್ಕಳಿಗೆ ₹25 ಇರುತ್ತೆ ಟಿಕೆಟು. ಸೊ ಒಳಗಡೆ ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಗೊತ್ತಲ್ಲ, ಮಕ್ಕಳು ಒಳಗಡೆ ಹೋಗಿದ ತಕ್ಷಣ ಏನು ಕೈಗೆ ಸಿಗುತ್ತೆ ಅದನ್ನೇ ಎತ್ಕೊಳ್ಳೋದು. ಸೊ ಇಲ್ಲಿ ಸ್ವಲ್ಪ ಕೆಲವೊಂದು ಎಕ್ಸಿಬಿಷನ್ಸ್ ಥರ ಮಾಡಿದ್ರು, ಅಂದರೆ ಪ್ರಾಡಕ್ಟ್ ಸೆಲ್ಲಿಂಗ್ಸ್ದೆಲ್ಲ ಇತ್ತು. ಬಟ್ಟೆ, ಚಪ್ಪಲಿ, ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಸೆಲ್ಲಿಂಗಿಗೆ ಹಾಕಿದ್ರು, ಮಾರ್ಕೆಟ್ ಥರ. ಸೊ ಇಲ್ಲಿ ಹೋದ್ವಿ. ನಾವೇನು ಅಂದರೆ ನಾವು ಬಸ್ಸಲ್ಲಿ ಹೋಗಿದ್ದರಿಂದ ನಾವು
ನಾವೇನು ಜಾಸ್ತಿ ಪರ್ಚೇಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕಾರಲ್ಲಿ ಹೋಗಿದ್ದಿದ್ರೆ ಸ್ವಲ್ಪ ಏನಾದರೂ ಪರ್ಚೇಸ್ ಮಾಡ್ಬೋದಾಗಿತ್ತು. ಹಾಗಾಗಿ ನಾವು ಬಸ್ಸಲ್ಲಿ ಹೋಗಿದ್ದರಿಂದ ಜಾಸ್ತಿ ಏನೂ ಪರ್ಚೇಸ್ ಮಾಡಲಿಲ್ಲ. ಕೆಲವೊಂದು ಸಣ್ಣ ಪುಟ್ಟದ್ದು ಮಾತ್ರ ಪರ್ಚೇಸ್ ಮಾಡ್ಕೊಂಡ್ವಿ. ಇಲ್ಲಿ ಜಿಷ್ಣುಗೆ ಚಪ್ಪಲಿನೂ ಒಂದು ಚೆನ್ನಾಗಿರೋದು ಒಂದು ಚಪ್ಪಲಿನೂ ತೊಗೊಂಡ್ವಿ, ಕ್ಯೂಟಾಗಿ ಟ್ರೆಡಿಷ್ನಲ್ಲಿಗೆ ಸೂಟ್ ಆಗುತ್ತೆ ಅಂತ. ಸೊ ಅದೆಲ್ಲ ತೊಗೊಂಡು ಸೀದಾ ನಾವು ಇವಾಗ ಎಕ್ಸಿಬಿಷನ್ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ಇಲ್ಲಿ ಕೆಲವೊಂದು ಕಿಚನ್ ಐಟಮ್ಸ್ನ ಹಾಕಿದ್ರು. ಸೊ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅಲ್ಲಿ ಸ್ಪೂನ್ಸ್ ಎಲ್ಲ ಇತ್ತು, ಅವಳಿಗೆ ಅಟ್ರಾಕ್ಟ್ ಆಗಿಬಿಡ್ತು ಚಿಕ್ಕ ಸ್ಪೂನ್ಸ್ ಎಲ್ಲ. ಸೊ ಅವಳು ಒಂದಷ್ಟು ಸ್ಪೂನ್ಸ್ನ ಬೌಲಲ್ಲಿ ಹಾಕ್ಕೊಂಡ್ಳು ಬೈ ಮಾಡಲಿಕ್ಕೆ. ಸೊ ಒಳಗಡೆ ಹೋದ್ವಿ, ಎಲ್ಲ ಪ್ಲಾಸ್ಟಿಕ್ ಐಟಮ್ಸು, ಸ್ಟೀಲ್ ಐಟಮ್ಸ್ ಎಲ್ಲ ಇತ್ತು. ನಾನು ಜಾಸ್ತಿ ಯಾವುದನ್ನು ಪರ್ಚೇಸ್ ಮಾಡಲಿಕ್ಕಂತ ಹೋಗಲಿಲ್ಲ, ಕೆಲವೊಂದೊಂದು ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ಕೆಲವೊಂದು ಅಂದರೆ ಈಗಿನ ಗೌರ್ಮೆಂಟ್ ಏನೇನು ಪ್ರಾಜೆಕ್ಟ್ ಮಾಡಿದೆ ಅದ್ರದ್ದು ಒಂದು ಮಾಡೆಲ್ ಥರ ಮಾಡಿ ಇಲ್ಲಿ ಒಂದು ತುಂಬ ಮಾಡೆಲ್ಸ್ಗಳನ್ನು ಮಾಡಿದರು. ನಾವು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಎಕ್ಸಿಬಿಷನ್ ಗ್ರೌಂಡಿಗೆ ಹೋದ್ವಿ. ಎಕ್ಸಿಬಿಷನಲ್ಲಂತೂ ನಾನಾ ಥರದ್ದು ಗೇಮ್ಸ್ ಇತ್ತು. ಒಂದಕ್ಕಿಂತ ಒಂದು ಭಯಂಕರವಾಗಿತ್ತು, ಒಂದಕ್ಕಿಂತ ಒಂದು ಥ್ರಿಲ್ಲಿಂಗ್ ಆಗಿತ್ತು. ನಾನು ನಮ್ಮ ಮಗಳು ಹಾಗೆ ನನ್ನ ಜೊತೆ ಒಬ್ಬರು ಬಂದಿದ್ರಲ್ಲ, ಅವರ ಬ್ರದರ್ ವೈಫು, ಅಷ್ಟು ಜನ ಮಾತ್ರ ನಾವು ಗೇಮನ್ನು ಆಡಿದ್ವಿ. ನಾನು ಈ ಒಂದು ಗೇಮ್ನ ಚೂಸ್ ಮಾಡಿಕೊಂಡೆ, ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಗೇಮ್ ಅಂತೂ ಅಲ್ಟಿಮೇಟ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದೆ. ಹಾಗೆ ಇಲ್ಲಿ ಬಂದರೆ ಜಿಷ್ಣು ಇದೊಂದು ಚಾರಿಯೇಟಲ್ಲಿ ಕೂತ್ಕೊಂಡಿದ್ಲು. ಅವಳಿಗೆ ಕುದುರೆ ಅಂದರೆ ತುಂಬ ಇಷ್ಟ, ಹಾಗಾಗಿ ಈ ಒಂದು ಹಾರ್ಸ್ ಚಾರಿಯೇಟಲ್ಲಿ ಕೂತ್ಕೊಂಡಿದ್ಲು. ನಾವಂತೂ ಕಿರ್ಚಾಡಿ ಚೀರಾಡಿ ಫುಲ್ಲು ಒಂದೇ ಗೇಮಲ್ಲಿ ಎಲ್ಲ ಥರನೂ ಅನುಭವಿಸ್ಬಿಟ್ವಿ. ಸೊ ಚೆನ್ನಾಗಿತ್ತು, ಎಲ್ಲ ಒಂಥರ ಖುಷಿ ಆಯಿತು ಹೋಗಿದ್ದು. ಮಗಳಿಗೂ ಒಂಥರ ಚೇಂಜ್ ಅನ್ನಿಸ್ತು. ದೊಡ್ಡ ಜಾಯಿಂಟ್ ವೀಲ್ಗಳಿದ್ರು, ಹಾಗೆ ದೊಡ್ಡ ಗೇಮ್ಸ್ಗಳಿದ್ವು. ಮಕ್ಕಳಿಗೂ ಕೂಡ ತುಂಬ ಥ್ರಿಲ್ಲಿಂಗ್ ಆಗಿರೋ ಗೇಮ್ಸ್ಗಳೆಲ್ಲ ಇದೆ. ಯಾರು ಮಿಸ್ ಮಾಡ್ಕೊಂಡಿದ್ರು ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರೆಲ್ಲ ಇನ್ನೂ ಮೈಸೂರು ದಸರಾ ಎಕ್ಸಿಬಿಷನ್ ಹೋಗಿಲ್ವೋ ಎಲ್ಲರೂ ಖಂಡಿತ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನಿಮಗೂ ಒಂದು ಚೇಂಜಸ್ ಅಂತ ಸಿಗುತ್ತೆ, ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ. ಸೊ ಅಲ್ಲೆಲ್ಲ ನೋಡಿಕೊಂಡು ನಾವು ಇವಾಗ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ಎಕ್ಸಿಟ್ ಆಗಬೇಕಾದ್ರೆ ಮೇಲ್ಗಡೆ ಎಲ್ಲ ಒಂಥರ ಜೆಲ್ಲಿ ಫಿಶ್ ಥರ ಲೈಟಿಂಗ್ಸ್ಗಳು ಹಾಕಿದ್ರು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಒಳಗಡೆ ಒಂದು ಫೌಂಟೇನ್ದು ಮಾಡಿದ್ದಾರೆ, ಅಲ್ಲಿ ತೆಪ್ಪ ಕೂಡ ಇದೆ, ತೆಪ್ಪದಲ್ಲಿ ಹೋಗ್ಬೋದು. ಇದೊಂದು ಅರಮನೆ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಹಾಗೆ ಮೇಲ್ಗಡೆ ಈ ಥರ ವೀಲಿಂಗ್ ಮಾಡೋದು ಇತ್ತು. ಹಾಗೆ ನಾವು ಅವತ್ತು ಎಕ್ಸಿಬಿಷನ್ ಮುಗಿಸ್ಕೊಂಡು ನಮ್ಮ ಮನೆಯವರ ಅಣ್ಣನ ಮನೆಗೆ ಹೋಗಿದ್ವಿ. ಅಲ್ಲಿ ಉಳ್ಕೊಂಡು ಇನ್ನು ಸೋಮವಾರ ನಾವು ಊರಿಗೆ ಹೊರಡಬೇಕಾಗಿತ್ತು. ಸೊ ಹೇಗಿದ್ರು ಹೊರಡೋಕ್ಕೂ ಮುಂಚೆ ರಾಖಿ ಹಬ್ಬದ ಟೈಮಲ್ಲಿ ಲಕ್ಷ ಕೂಡ ಸಿಕ್ಕಿರಲಿಲ್ಲ ನಮಗೆ. ಸೊ ಜಿಷ್ಣುಗೆ ರಾಖಿ ಸೆಲೆಬ್ರೇಷನ್ ಆಗಿರಲಿಲ್ಲ, ಹಾಗಾಗಿ ಇಲ್ಲಿ ಸೇರಿದ್ವಲ್ಲ, ಹಾಗೆ ರಾಖಿ ಹಬ್ಬದ ಸೆಲೆಬ್ರೇಷನ್ ಕೂಡ ಆಯಿತು. गोड़ दिवाली हीरे मोती होवाली कासांच होवाली हैप्पी रक्षाबंधन अन्ना स्ट्रेट धर्म तू ओडम्मू इत्तो देख हाँ इत्तो दगा भी देखा. हाँ सुपर सुपर साखर पोंगल अन्ना पोंगल आकर
ಇಲ್ಲಿ ರಾಖಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ. ಬರ್ತಾ ದಾರಿಲಿ ಅವತ್ತು ಕನಕದಾಸರ ಜಯಂತಿ ಇದ್ದಿದ್ದರಿಂದ ಪ್ರೊಸೆಷನ್ ಎಲ್ಲ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಪ್ರೊಸೆಷನ್ ಎಲ್ಲ. ಹಾಗೆ 2 ನಿಮಿಷ ನೋಡಿಕೊಂಡು ನಾವು 2:30ಗೆಲ್ಲ ಬಸ್ಸನ್ನು ಕ್ಯಾಚ್ ಮಾಡಿಕೊಂಡು, ತುಮಕೂರು ಬಸ್ನ ಕ್ಯಾಚ್ ಮಾಡಿಕೊಂಡು ನಾವು ಊರಿಗೆ ಬಂದ್ವಿ. ಹಾಗೆ ಇಲ್ಲಿ ಕೆಲವೊಂದು ಪಿಕ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಇದಾಗಿತ್ತು ನಮ್ಮ ಮೈಸೂರಿನ ವ್ಲಾಗ್. ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.